ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಡಿಸೆಂಬರ್ 27ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. 1 ಕೊರಿಂಥ 16ನೇ ಅಧ್ಯಾಯ 14ನೇ ವಚನ. ದೇವರು ಅತ್ಯಂತ ಸಹಾನುಭೂತಿ ಮತ್ತು ಪ್ರೀತಿಯ ವ್ಯಕ್ತಿತ್ವ ಉಳ್ಳವರಾಗಿದ್ದಾರೆ. ಸತ್ಯವೇದವು ಹೇಳುವಂತೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಮತ್ತು ಯಾರೆಲ್ಲ ದೇವರ ಮಕ್ಕಳಾಗಿರುತ್ತಾರೋ, ಅಂದರೆ ದೇವರ ಸ್ವಾರೂಪ್ಯದಲ್ಲಿ ಬೆಳೆಯುತ್ತಾರೋ ಅಂಥವರು ಪ್ರೀತಿಯುಳ್ಳ ಮಕ್ಕಳಾಗಿರುತ್ತಾರೆ. ಯೋಹಾನನು ಹೇಳುವಂತೆ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ದೇವರು ಅವನಲ್ಲಿ ನೆಲೆಗೊಂಡಿದ್ದಾರೆ. ನೂತನ ಸೃಷ್ಟಿಗಳಾಗಿ ನಾವು ಎಷ್ಟರ ಮಟ್ಟಿಗೆ ಈ ಗುಣಲಕ್ಷಣದ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತೇವೋ ಅಷ್ಟರ ಮಟ್ಟಿಗೆ ಈ ಪ್ರೀತಿಯ ಗುಣವು ಹೆಚ್ಚಾಗುತ್ತದೆ. ಇದರೊಂದಿಗೆ ನಮ್ಮ ನ್ಯಾಯ ತೀರ್ಪು ಕೂಡ ಹೆಚ್ಚು ನಿಖರವಾಗಿರುತ್ತದೆ ಎಂದು ನಾವು ಕಂಡುಕೊಳ್ಳಬೇಕು. ಕರ್ತನ ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದವರು ಹಿಂದೆ ಹೊಂದಿದ್ದಕ್ಕಿಂತ ಉತ್ತಮ ನ್ಯಾಯ ತೀರ್ಪನ್ನು ಅವರು ಈಗ ಹೊಂದಿರುತ್ತಾರೆ. ದಿನಗಳು ಕಳೆದಂತೆ ಲೋಕದವರೊಂದಿಗೆ ಎಷ್ಟು ಸಹಾನುಭೂತಿ ಹೊಂದಿರಬೇಕು ಎಂದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಮನುಕುಲದೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂದು ತಿಳಿದಿರುತ್ತದೆ. ಅವರು ಮೇಲಿನಿಂದ ಬರುವ ಜ್ಞಾನವನ್ನು ಹೆಚ್ಚು ಹೆಚ್ಚಾಗಿ ಪಡೆಯುತ್ತಿರುತ್ತಾರೆ ಎಂಬುದೇ. ಆಮೆನ್.